ಈಗ 6:60 ಆಗಿತ್ತು. ಈಗ ಬಂದಿಲ್ಲೇ ಚಹಾ ಟೋಸ್ಟ್ ಹೊಡತೀವಿ. ಆಟೋ ಎಂಜಾಯ್ ಮಾಡತ್ತೀನಿ, ಮೇಡಮ್ ಅವ್ರು ಎಂಜಾಯ್ ಮಾಡತ್ತಾರ, ಗಾಡಿನ ಫುಲ್ ಎಂಜಾಯ್ ಮಾಡತ್ತೀನಿ. ಪೆಟ್ರೋಲ್ ನೋಡ್ರಿ ಎಲ್ಲ ಒಬ್ರಿದ್ರು ಇಬ್ರಿದ್ರು ಒಂದ್ಸಲ ಒಂದ್ ಗೈಡ್ ನಿಮ್ ಪರ್ಸನಲ್ ಗೈಡ್ ಬರ್ತಾರೆ. ಬಟ್ ಇಲ್ಲಿ ಮಟ ಲೀಚಸ್ ಕನ್ಸ್ಟ್ರಕ್ಷನ್ ಆಗಿಲ್ಲ ಅವ್ರದ್ದು ನಮ್ದು. ಫಸ್ಟ್ ವ್ಯೂ ಪಾಯಿಂಟ್ ಹೆಂಗೈತಿ? ಜೈ ಕರ್ನಾಟಕ, ಜೈ ಕನ್ನಡ ಗೈಸ್. ನಿನ್ನೆ ಬ್ಲಾಗ್ನಾಗ ನೋಡಿದ್ರಿ. ಆಕ್ಚುಲಿ ನಾನು ರೂಮಿಗೆ ಬಂದು ವಿಡಿಯೋ ಮಾಡಿಲ್ಲ, ಯಾಕಂದ್ರೆ ಅಷ್ಟು ರಾತ್ರಿ ಟೈರ್ಡ್ ಆಗಿತ್ತ. ಐತಿ ಸೀದಾ ಬಂದು ಚೆಕಿಂಗ್ ಮಾಡಿ ಹೆಂಗ್ ಬಿಟ್ಟರು ಹಂಗ ಬ್ಯಾಗ್ ಹಾಕೊಂಡು ಮಕ್ಕೊಂಡ್ಬಿಟ್ಟಿರಿ. ಅಷ್ಟೇ ಖರಾಬ್ ಆಗಿತ್ತ, ಸುಸ್ತಾಗಿತ್ತ. ಯಾಕಂದ್ರೆ 500 ಕಿಲೋಮೀಟರ್ ಮಟ್ಟ ರೈಡ್ ಮಾಡಿದೀನಿ ಫುಲ್. ಸಪ್ರೇಟ್ ಆಗಿ ಗಳ್ಳಿ ಹಿಡಿದೈತಿ. ಈ ಚೇಂಜ್ ಆಗಿದ್ದಕ್ಕೆ ಬರೀ ಹೊರಗೆ ವೆದರ್ ತೋರಿಸ್ತೀನಿ ನಿಮ್ಗೆ. ಎಷ್ಟೈತಿ? ಬೆಳಗ್ಗೆ 6:60 ಆಗಿತ್ತು ನೋಡ್ರಿ. ಈ ಟೈಪ್ ಸೈಕ್ ಐತಿ. ನಾತ ಈಗ ಬರ್ರಿ ರೆಡಿ ಆಗತ್ತೀವಿ. ರೆಡಿಯಾಗಿ ಹೋಗೋಣಂತ ನಿಮ್ಗೆ ತೋರಿಸ್ತೀವಿ. ಆಕ್ಚುಲಿ ಈಗ ನಾಷ್ಟ ಇಷ್ಟ ಪ್ಯಾಕ್ ಮಾಡ್ಕೋಬೇಕು. ಆಕ್ಚುಲಿ ಈಗ ರೈನಿಂಗ್ ಜಾಕೆಟ್ ಹಾಕೊಂಡು ಮಳೆ ಬಂದಿಲ್ಲ ಅಂದ್ರು ನಾವು ಟ್ರೆಕ್ಕಿಂಗ್ ಮಾಡೋ ಮುಂದೆ ಹಾಕೊಂಡು ಹೋಗ್ಬಿಡ್ತೇವೆ. ಇನ್ ಕೇಸ್ ಯಾಕಂಗೆ ಗುಡ್ಡದ ಮ್ಯಾಗ ಏನಾರ ಮಳೆ ಗಿಳಿ ಬಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಈಗ ನಾಷ್ಟ ಅದು ಪಾರ್ಸಲ್ ತೊಗೊಂಡು ಹೋಗೋಣಂತ. ಯಾಕಂದ್ರೆ ಎರಡು ಪಾರ್ಸಲ್ ತಗೋಬೇಕು. ಒಂದೇ ಅಲ್ಲಿ ಹೋಗಿಂದ ನಾಷ್ಟ ಮಾಡ್ತೇವಿ ಟ್ರೆಕ್ಕಿಂಗ್ ಆಗೋದಕ್ಕಿಂತ ಮುಂಚೆ, ಒಂದೇ ಮ್ಯಾಗ ಹತ್ತಿದ ಮ್ಯಾಗ ಒಮ್ಮೆ. ಯಾಕಂದ್ರೆ ಬರಾಕ ಭಾಳ ಲಾಂಗ್ ಟೈಮ್ ಹಿಡಿತೈತಿ. ಹೋಗೋದು 7 ಕಿಲೋಮೀಟರ್, ಬರೆಯೋದು 7 ಕಿಲೋಮೀಟರ್ ಐತೆ ಅಂತ. ಹಂಗಾಗಿ ಬರೀ ಈಗ ರೆಡಿ ಆಗಿ ಹೋಗೋಣಂತ. ಈಗ ಹೋಟೆಲ್ ಚೆಕ್ಔಟ್ ಮಾಡಿ ಕೆಳಗಡೆ ಬಂದೇವ್ರಿ. ನೋಡ್ತಿರೋದು ಈಗ ಗಾಡಿ ಚಲೋ ಮಾಡೇವಿ, ಚಲೋ ಮಾಡ್ಕೊಂಡು ಹೊಂಟೇವಿ. ಈಗ ಹೋಗಿ ಫಸ್ಟ್ ಎಲ್ಲೇ ಅದರ ಗುಡಿಗೆ ಹೋಗ್ಬೇಕು ಆ್ಯಕ್ಚುಲಿ. ಯಾಕಂದ್ರೆ ಹಣ್ಣಿ ಮ್ಯಾಗ ಕುಂಕುಮ ಎಲ್ಲಂದ್ರೆ ಒಂದು ಟೈಪ್ ಕಾಣೈತೆ ನನ್ನ ಮಾರಿ ಸೈಕ. ಅದ್ರ ಸಂಬಂಧ ಅದೇ ಫಸ್ಟ್ ಒಂದು ಗುಡಿಗೆ ಹೋಗಿ ಕೈ ಮುಗಿದ ಅಲ್ಲಿಂದ ನಾಷ್ಟ ಇಷ್ಟ ತೊಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹೊಡೋಣ. ಈಗ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದ್ವಿ. ಅಲ್ಲಿ ಹೇಳಿದ್ರೆ ಅಲ್ಲಿ ಭುವನೇಶ್ವರ್ ಹೋಟೆಲ್ ಅಂದ್ ಮುಂದೆ ಅದಿರೈತೆ ನೋಡ್ರಿ ಅಂತ. ಇಲ್ಲಿ ಬಂದು ನೋಡಿದ್ವಿ. ಈಗ ಇಲ್ಲಿ ಓಪನ್ ಐತಿ. ಬರೀ ಇಲ್ಲಿ ಏನಾರ ನಾಷ್ಟ ಪಾರ್ಸಲ್ ಒಯ್ದು ಬಿಡೋಣ ಅಂತ. ಪಾರ್ಸಲ್ ಒಯ್ದು ಬಿಡೋಣ. ಅಲ್ಲೇ ಟ್ರೆಕ್ಕಿಂಗ್ ಹತ್ತ ಮುಂದೆ ಅಲ್ಲೇ ನಾಷ್ಟ ಮಾಡೋಣ. ಬೆಳಗ್ಗೆ ಈಗ ಬಂದಿಲ್ಲೇ ಚಹಾ ಟೋಸ್ಟ್ ಹೊಡತೀವಿ. ಅವ್ರಿಗೆ ಪಾರ್ಸಲ್ ತೊಗೊಂಡಿವಿ. ಒಂದು ಪ್ಲೇಟ್ ಪುರಿ, ಒಂದು ಪ್ಲೇಟ್ ಪಲಾವ. ಅಲ್ಲಿ ಹೋಗಿ ನಾಷ್ಟ ಮಾಡತ್ತೀವಿ. ಯಾಕೆ ಇಲ್ಲೇ ನಾಷ್ಟ ಮಾಡಿದ್ರೆ ಮತ್ತೆ ನಿನಗೆ ಪಿಕ್ಚರ್ ಆಗ್ಬಿಟ್ಟು ಜಲ್ದಿ ಹೊಟ್ಟಿಸಿದ್ರು ಅಂತ. ಅಲ್ಲಿ ಹೋಗ್ಬೇಕಂದ್ರೆ ನಮ್ಗೆ ಏನೆಲ್ಲ ಇನ್ನೊಂದು ತಾಸು ಬೇಕು. ಮತ್ತೆ ಅಲ್ಲಿ ಹೋಗೋದು ಹತ್ತೋದಂದ್ರೆ ಏನೇನೋ 1.5 ತಾಸು ಬೇಕು ಟೈಮ್. ಹಂಗಾಗಿ ಚಹಾ ಅಷ್ಟ ಕುತ್ಕೊಂತೀವಿ.